ಗೆಳೆಯರೇ, ನೀವು ನೋಡಿದಿರಿ ಹೇಗೆ ವಿಜಯ್ ಹ್ಯಾಂಡ್ ಹೆಲ್ಡ್ ನ ಸಹಾಯದಿಂದ ಔಟ್ಲೆಟ್ನಲ್ಲಿ ತಮ್ಮ ಆಬ್ಜೆಕ್ಟಿವ್ ಅಚೀವ್ ಮಾಡಿದರು ಎಂದು. ಈಗ ನೋಡೋಣ ಯಾವ ರೀತಿಯಲ್ಲಿ ವಿಜಯ್ ತಮ್ಮ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡುತ್ತಿದ್ದಾರೆ ಎಂದು ಮತ್ತು ಮುಂದಿನ ಕಾಲ್ಗಾಗಿ ಪ್ರಿಪೇರ್ ಆಗುತ್ತಿದ್ದಾರೆ ಎಂದು. ಈಗ ನಾನು ಟೈಮ್ ಔಟ್ ಮಾಡ್ಕೋತೀನಿ. ಇದರಿಂದ ಇಲ್ಲಿವರೆಗಿನ ಎಲ್ಲಾ ಕಾಲ್ಸ್ನ ಡೇಟಾ ಅಪ್ಡೇಟ್ ಆಗುತ್ತೆ ಮತ್ತು ನನಗೆ ಉಳಿದ ಔಟ್ಲೆಟ್ಸ್ಗಳಿಗಾಗಿ ಸರಿಯಾದ ದಿಶಾ ಕೊಡುತ್ತೆ. ಒಂದು ಗಂಟೆ ಆಗಿದೆ. ಈಗ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಇದರಿಂದ ಇಲ್ಲಿವರೆಗಿನ ಎಲ್ಲಾ ಕಾಲ್ಸ್ನ ಡೇಟಾ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ನಲ್ಲಿ ಅಪ್ಲೋಡ್ ಆಗುತ್ತೆ. ಐದು ಕಾಲ್ನ ನಂತರ ನನ್ನ TLSD ಆಗಿದೆ 55 ಮತ್ತೆ ವ್ಯಾಲ್ಯೂ ಆಗಿದೆ 12,500. ಹಾಗಾದ್ರೆ ನಾನು ಉಳಿದ 7 ಔಟ್ಲೆಟ್ಗಳಲ್ಲಿ ಇನ್ನೂ 55 ಲೈನ್ಸ್ ಮಾಡಬೇಕು ಮತ್ತೆ 16,000 ರೂಪಾಯಿ ವ್ಯಾಲ್ಯೂ ಮಾಡಬೇಕು. ಇದರ ಅರ್ಥ ಪ್ರತಿ ಔಟ್ಲೆಟ್ನಲ್ಲಿ ಕಡಿಮೆ ಅಂದ್ರೂ 8 ಲೈನ್ಸ್ ಮಾರಾಟ ಮಾಡಬೇಕು ಮತ್ತೆ ಪ್ರತಿ ಔಟ್ಲೆಟ್ನಲ್ಲಿ ಕಡಿಮೆ ಅಂದ್ರೂ 2,300 ರೂಪಾಯಿಯ ಸೇಲ್ ಮಾಡಬೇಕು. ನನ್ನ ಮುಂದಿನ ಔಟ್ಲೆಟ್ ಜೈ ಕಿರಾಣಿ. ಸರಿ, ಹೋಗ್ತೀನಿ. ಗೆಳೆಯರೇ, ಹಾಗಾದರೆ ನೀವು ನೋಡಿದಿರಿ ಕಾಲ್ನ ನಂತರ ವಿಜಯ್ ಹ್ಯಾಂಡ್ ಹೆಲ್ಡ್ ನ ಸಹಾಯದಿಂದ ಹೇಗೆ ತಮ್ಮ ಟ್ರ್ಯಾಕಿಂಗ್ ಮಾಡಿದರು ಎಂದು.